ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 35ನೇ ಅಧ್ಯಾಯ, ವಚನಗಳು 16ರಿಂದ 29. ನಿನ್ನೆ ನಾವು ದೇವರ ಕಡೆಗೆ ಮರಳಿದ ಕಥೆಯನ್ನ ನೋಡಿದ್ದೇವೆ. ಶುದ್ಧೀಕರಣ ಮತ್ತು ಪುನಃಸ್ಥಾಪನೆಯ ಒಂದು ಸುಂದರ ಕ್ಷಣವನ್ನ ನೋಡಿದ್ದೇವೆ. ಆದರೆ ಇಂದು ನಾವು ನೋಡುತ್ತಾ ಇರುವಂಥದ್ದು ಜೀವನದ ಮತ್ತೊಂದು ಸತ್ಯ. ಅಂದರೆ ಜೀವನ ಯಾವಾಗಲೂ ಒಂದೇ ರೀತಿಯಾಗಿ ಸಾಗುವುದಿಲ್ಲ. ಸಂತೋಷದ ಕ್ಷಣಗಳ ನಡುವೆ ದುಃಖದ ಕ್ಷಣಗಳು ಬರುತ್ತವೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಯಾಕೋಬ ಮತ್ತು ಅವನ ಕುಟುಂಬ ಬೆತೆಲ್ನಿಂದ ಮುಂದೆ ಸಾಗುತ್ತಿದ್ದಾರೆ. ಅವರ ಜೀವನದಲ್ಲಿ ದೇವರ ಸ್ಪರ್ಶ ಇತ್ತೀಚೆಗೆ ಅನುಭವವಾಗಿದೆ. ಆದರೆ ಈ ಪ್ರಯಾಣದ ಮಧ್ಯದಲ್ಲಿ ಒಂದು ದುಃಖಕರ ಘಟನೆ ಸಂಭವಿಸುತ್ತದೆ. ರಾಹೇಲ್ ಹೆರಿಗೆ ನೋವಿನಲ್ಲಿ ಇರುತ್ತಾಳೆ. ಅವಳು ಒಂದು ಮಗನನ್ನ ಜನ್ಮ ನೀಡುತ್ತಾಳೆ. ಆದರೆ ಆ ಸಂತೋಷದ ಕ್ಷಣದಲ್ಲೇ ಅವಳ ಜೀವನ ಮುಗಿಯುತ್ತದೆ. ಇದು ಒಂದು ಗಂಭೀರವಾದಂಥ ಕ್ಷಣ ಪ್ರಿಯರೇ. ಒಂದು ಕಡೆ ಹೊಸ ಜೀವ ಬರುತ್ತದೆ, ಇನ್ನೊಂದು ಕಡೆ ಪ್ರಿಯ ವ್ಯಕ್ತಿಯನ್ನ ಕಳೆದುಕೊಳ್ಳುತ್ತಾರೆ. ಇಲ್ಲಿ ನಾವು ಜೀವನದ ಮಿಶ್ರ ವಾಸ್ತವಿಕತೆಯನ್ನ ನೋಡುತ್ತಿದ್ದೇವೆ. ಸಂತೋಷ ಮತ್ತು ದುಃಖ ಒಂದೇ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಕಾಣಿಸಬಹುದು. ಸಾಯುವ ಮೊದಲು ರಾಹೇಲ್ ತನ್ನ ಮಗನಿಗೆ ಒಂದು ಹೆಸರು ಕೊಡುತ್ತಾಳೆ. ಅವಳು ಅವನನ್ನ ಬೆನ್ ಒನಿ ಎಂದು ಕರೆಯುತ್ತಾಳೆ. ಇದರ ಅರ್ಥ ನನ್ನ ದುಃಖದ ಮಗ ಎಂಬುದಾಗಿ. ಇದು ಅವಳ ಹೃದಯದ ಸ್ಥಿತಿಯನ್ನ ತೋರಿಸುತ್ತದೆ. ಆದರೆ ಯಾಕೋಬ ಹೆಸರನ್ನ ಬದಲಾಯಿಸುತ್ತಾನೆ. ಅವನು ಅವನನ್ನ ಬೆನ್ಯಮೀನ್ ಎಂದು ಕರೆಯುತ್ತಾನೆ. ಇದರ ಅರ್ಥ ಬಲಗೈ ಮಗ ಅಥವಾ ಗೌರವದ ಮಗ ಎಂಬುದಾಗಿ. ಇಲ್ಲಿ ಒಂದು ಆಳವಾದ ಸತ್ಯ ಅಡಗಿದೆ ಪ್ರಿಯರೇ. ನಾವು ನೋವಿನ ಮಧ್ಯದಲ್ಲಿದ್ದರೂ ದೇವರು ನಮ್ಮ ಕಥೆಗೆ ಹೊಸ ಅರ್ಥವನ್ನ ಕೊಡಬಹುದು. ಪರಿಸ್ಥಿತಿ ದುಃಖಕರವಾಗಿದ್ದರೂ ಭವಿಷ್ಯದಲ್ಲಿ ಆಶೆ, ನಿರೀಕ್ಷೆ ಇರಬಹುದು. ಯಾಕೋಬ ತನ್ನ ಹೆಂಡತಿಯನ್ನ ಕಳೆದುಕೊಂಡ ದುಃಖದಲ್ಲಿ ಒಂದು ಸ್ಮಾರಕವನ್ನ ನಿರ್ಮಿಸುತ್ತಾನೆ. ಅವನು ಈ ಕ್ಷಣವನ್ನ ಮರೆತಿಲ್ಲ. ಇದು ನಮಗೆ ಕಲಿಸುವುದು ದುಃಖವನ್ನ ನಿರ್ಲಕ್ಷಿಸಬಾರದು, ಅದನ್ನ ಒಪ್ಪಿಕೊಳ್ಳಬೇಕು. ನೋವನ್ನ ಗುರುತಿಸುವುದು ತಪ್ಪಲ್ಲ ಎಂಬುದಾಗಿ. ಈ ದುಃಖದ ಮಧ್ಯದಲ್ಲೇ ಮತ್ತೊಂದು ಸಮಸ್ಯೆ ಉಂಟಾಗುತ್ತದೆ. ಯಾಕೋಬನ ಮಗ ರೂಬೇನ್ ಒಂದು ತಪ್ಪು ಮಾಡುತ್ತಾನೆ. ಇದು ಕುಟುಂಬದಲ್ಲಿ ಮತ್ತೊಂದು ನೋವನ್ನ ತರುತ್ತದೆ. ಇಲ್ಲಿ ನಾವು ಒಂದು ಸತ್ಯವನ್ನ ನೋಡುತ್ತೇವೆ ಪ್ರಿಯರೇ. ಪುನಃಸ್ಥಾಪನೆಯ ನಂತರವೂ ಜೀವನದಲ್ಲಿ ಸಮಸ್ಯೆಗಳು ನಿಲ್ಲುವುದಿಲ್ಲ. ಮಾನವ ದುರ್ಬಲತೆ ಇನ್ನ ಇರುತ್ತದೆ. ಆದರೂ ಕತೆ ಇಲ್ಲಿ ನಿಲ್ಲುವುದಿಲ್ಲ ಪ್ರಿಯರೇ. ಪಾಠವು ಯಾಕೋಬನ 12 ಮಕ್ಕಳನ್ನ ಉಲ್ಲೇಖಿಸುತ್ತದೆ. ಇದೇ ಇಸ್ರಾಯೇಲ್ ಜನಾಂಗದ ಆರಂಭವಾಗುತ್ತದೆ. ಎಲ್ಲ ಗೊಂದಲಗಳ ಮಧ್ಯೆಯೂ ದೇವರ ಯೋಜನೆ ಮುಂದುವರಿಯುತ್ತದೆ. ಕೊನೆಯಲ್ಲಿ ನಾವು ಇನ್ನೊಂದು ಪ್ರಮುಖ ಘಟನೆಯನ್ನ ನೋಡುತ್ತೇವೆ. ಈಸಾಕ್, ಯಾಕೋಬನ ತಂದೆ, ತನ್ನ ಜೀವನವನ್ನ ಪೂರ್ಣಗೊಳಿಸಿ ಸಾಯುತ್ತಾನೆ. ಇದು ಒಂದು ತಲೆಮಾರಿನ ಅಂತ್ಯ. ಆದರೆ ಈ ಸಂದರ್ಭದಲ್ಲಿ ಒಂದು ಸುಂದರ ದೃಶ್ಯ ಕಾಣಿಸುತ್ತದೆ. ಏಸಾವ್ ಮತ್ತು ಯಾಕೋಬ್ ಇಬ್ಬರು ಸೇರಿ ತಮ್ಮ ತಂದೆಯನ್ನ ಸಮಾಧಿ ಮಾಡುತ್ತಾರೆ. ಹಿಂದೆ ವಿಭಜನೆಯಲ್ಲಿದ್ದವರು ಈಗ ಮತ್ತೆ ಒಂದಾಗಿದ್ದಾರೆ. ಇದು ನಮಗೆ ನೆನಪಿಸುತ್ತದೆ, ಸಂಬಂಧಗಳು ಗುಣಪಡಿಸಬಹುದು. ಸಮಯದೊಂದಿಗೆ ದೇವರ ಕೃಪೆಯಿಂದ ಹೃದಯಗಳು ಬದಲಾಗಬಹುದು. ಪ್ರಿಯರೇ, ಈ ಕತೆ ನಮಗೆ ಒಂದು ಸ್ಪಷ್ಟವಾದ ಸತ್ಯವನ್ನ ಹೇಳುತ್ತದೆ. ಜೀವನವು ಮಿಶ್ರವಾಗಿದೆ. ಅದರಲ್ಲಿ ಸಂತೋಷವೂ ಇರುತ್ತದೆ ಮತ್ತು ದುಃಖವೂ ಇರುತ್ತದೆ. ಆದರೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಮ್ಮ ಜೊತೆ ಇದ್ದಾರೆ. ಇಂದಿನ ವಾಗ್ದಾನ, ನಾವು ಸಂತೋಷದಲ್ಲಿದ್ದರೂ ದೇವರು ನಮ್ಮ ಜೊತೆ ಇದ್ದಾರೆ, ನಾವು ದುಃಖದಲ್ಲಿದ್ದರೂ ದೇವರು ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದುಃಖವನ್ನ ಮರೆ ಮಾಡದೆ ಅದನ್ನ ಒಪ್ಪಿಕೊಳ್ಳಬೇಕು. ಆದರೆ ಅದರಲ್ಲಿಯೇ ಸಿಲುಕಿಕೊಂಡು ಇರಬಾರದು. ದೇವರನ್ನ ಹಿಡಿದುಕೊಂಡು ದೇವರು ನಮ್ಮನ್ನು ಮುಂದಕ್ಕೆ ನಡೆಸುತ್ತಾರೆ ಎಂಬುದನ್ನು ನಂಬಿ ನಾವು ಸಾಗಬೇಕು.
ಪ್ರಿಯರೇ, ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಯಾಕೋಬನ ಜೀವನದಲ್ಲಿ ಸಂತೋಷವೂ ಇತ್ತು, ದುಃಖವೂ ಇತ್ತು, ಸಮಸ್ಯೆಗಳು ಇತ್ತು. ಆದರೂ ಒಂದು ವಿಷಯ ಮಾತ್ರ ಸ್ಥಿರವಾಗಿತ್ತು, ದೇವರು ಅವನ ಜೊತೆ ಇದ್ದಾರೆ ಎನ್ನುವಂಥ ಮಾತು. ಇಂದು ನಾವು ಯಾವ ಹಂತದಲ್ಲಿದ್ದೇವೆ? ಸಂತೋಷದಲ್ಲಿದ್ದೇವಾ ಅಥವಾ ದುಃಖದಲ್ಲಿದ್ದೇವಾ? ಯಾವ ಪರಿಸ್ಥಿತಿಯಾಗಿದ್ದರೂ ದೇವರು ಇನ್ನ ನಮ್ಮ ಜೊತೆ ಇದ್ದಾರೆ ಪ್ರಿಯರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ನಮ್ಮ ಜೊತೆ ಇರುವಂಥ ಮಾತನ್ನ ನಂಬಿ ಮುಂದೆ ಸಾಗುವಂಥ ಜೀವನ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ